ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಂದ್ರಳ್ಳಿ ಡಿ ಗ್ರೂಪ್ ನಿಯರ್ ಒಂದು ಬಜೆಟೆಡ್ ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು 2 ಫ್ಲೋರ್ ಇರುವಂತ ಮನೆ, ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಪ್ಲಸ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ 2 BHK, 30-40 ನಾರ್ತ್ ಫೇಸ್ ಡೋರು, ವೆಸ್ಟ್ ಫೇಸ್ ಸೈಟು, ಪಿಲ್ಲರ್ ಕನ್ಸ್ಟ್ರಕ್ಷನ್, 5 to 6 years ಓಲ್ಡ್ ಬಿಲ್ಡಿಂಗ್. ಈ ಒಂದು ಬಿಲ್ಡಿಂಗ್ ನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬಿಲ್ಡಿಂಗಿನ ಒಳಗಡೆ ನಾನು ಎಂಟರ್ ಆಗ್ತಾ ಇದ್ದೀನಿ. ಈ ಒಂದು ಮನೆ ನೋಡಿ, ಸೊ ಎಂಟ್ರಿ ಆಗ್ತದಂಗ್ಲೆ ನಿಮಗೆ ಟಿವಿ ಯೂನಿಟ್ ಕಾಣ್ತಾ ಇದೆ. ಗ್ರೌಂಡ್ ಫ್ಲೋರ್ ನ ಮನೆಯಲ್ಲಿ ಟಿವಿ ಯೂನಿಟ್ ನಿಮಗೆ ಎಂಟ್ರಿ ರೈಟ್ ಸೈಡ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಮಾಲ್ ಎಂಟ್ರೆನ್ಸ್ ಇದೆ. ಆ ಸ್ಮಾಲ್ ಎಂಟ್ರೆನ್ಸ್ ಒಳಗಡೆ ನಿಮಗೆ ಕಿಚನ್ ಇದೆ. ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಆಸ್ ಪರ್ ವಾಸ್ತು ಪ್ರಕಾರ ದೇವರು ಮನೆ ಇದೆ ದೇವಮೂಲೆಯಲ್ಲಿ, ಹಾಗೂ ಅಗ್ನಿ ಮೂಲೆಯಲ್ಲಿ ವಾಸ್ತು ಅಲೈನ್ಮೆಂಟ್ ಕಿಚನ್ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ನೀವ್ಯಾರಾದ್ರೂ ಅಂದ್ರಳ್ಳಿ ನಿಯರ್ ಬೈ ಡಿ ಗ್ರೂಪ್ ಹತ್ರ ನೀವೇನಾದ್ರೂ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ 30-40 ಮನೆ ನೋಡ್ತಾ ಇದ್ರೆ ಒನ್ಸ್ ವಿಸಿಟ್ ಮಾಡಿ. ನೋಡಿ, ಪೂಜಾ ರೂಮ್ ಇದು. ಪೂಜಾ ರೂಮ್ ಅಲ್ಲಿ ಈ ಟೈಪ್ ಇದೆ ಫ್ರೆಂಡ್ಸ್. ಫುಲ್ ವಿಟ್ರಿಫೈಡ್ ಬ್ಲಾಕ್ ಟೈಲ್ಸ್ ಗಳನ್ನ ಹಾಕಿದ್ದಾರೆ, ಹಾಗೂ ಟೀಕ್ ಡೋರ್ಗಳನ್ನು ಇಟ್ಟಿದ್ದಾರೆ. ಪ್ಲಸ್ ಗ್ಲಾಸ್ ಪಾರ್ಟೇಷನ್ ಇರುವಂತಹ ಡೋರ್ಗಳು, ವಾಸ್ಕಲ್ ಸಹ ಟೀಕ್ ವಾಸ್ಕಲ್. ದೇವರ ಮನೆ ಒಳಗಡೆ ಒಂದು ಮಿರರ್ ಫಿನಿಶಿಂಗ್ ಇರೋ ವಿಟ್ರಿಫೈಡ್ ವಾಲ್ ಟೈಲ್ಸ್ ಗಳನ್ನ ಹಾಕಿದ್ದಾರೆ. ನೋಡಿ, ಗ್ಲಾಸ್ ಪಾರ್ಟೇಷನ್ ಡೋರು, ಟೀಕ್ ಡೋರ್, ಮೈನ್ ಡೋರ್ ಮತ್ತು ಪೂಜಾ ರೂಮ್, ಈ ಎರಡೂ ವಾಸ್ಕಲ್ ಅಂಡ್ ಡೋರ್ಗಳು ಟೀಕ್ ಅಲ್ಲಿ ಮಾಡಿಸಿರುವಂತದ್ದು. ಇದು ಓನ್ ಕನ್ಸ್ಟ್ರಕ್ಷನ್ ಅಂಡ್ ಓನಲ್ಲಿ ಇರೋಕಂತ ಕಟ್ಸಿರೋಂಥ ಮನೆ. ಮಡ್ ಬ್ರಿಕ್ಸ್, ಮಣ್ಣಿನ ಇಟ್ಟಿಗೆ ಮರಳು ಯೂಸ್ ಮಾಡಿರೋಂಥ ಮನೆ ಇದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮತ್ತು ಓನ್ ಬೋರ್ವೆಲ್ ಇದೆ. 2 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು. 30-40 ಒಂದು ಬಜೆಟೆಡ್ ಮನೆ ಇದಾಗಿದೆ. ಸುತ್ತಮುತ್ತ ನಿಮಗೆ ಆಚಾರ್ಯ ಕಾಲೇಜು, ಮಾಗಡಿ ರೋಡ್, ಈಸ್ಟ್ ವೆಸ್ಟ್ ಕಾಲೇಜು, ಸ್ಕೂಲು, ಮಾಲ್ ಇರುವಂತ ಲೊಕೇಶನ್ ಅಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ವಿತ್ ಇಂಟೀರಿಯರ್ ವರ್ಕ್ ಆಗಿರುವಂತ ಮನೆ. ನೋಡಿ, ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ. ಸೊ ಪೇಂಟ್ ನೋಡಬಹುದು ನೀವು, ಸಿಂಗಲ್ ಕಲರ್ ಪೇಂಟ್. ಮೈನ್ ಡೋರ್ ನೋಡಿ ಫ್ರೆಂಡ್ಸ್, ಮೈನ್ ಡೋರ್ ಡಿಸೈನ್ ಈ ಟೈಪ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಡೈನಿಂಗ್ ಹಾಲ್ ಸಪರೇಟ್ ಇದೆ, ಸಿಂಗಲ್ BHK, ಹಾಗೂ ಸಪರೇಟ್ ವಾಶ್ರೂಮ್, ಸಪರೇಟ್ ಟಾಯ್ಲೆಟ್ ರೂಮ್, ಸಪರೇಟ್ ಬಾತ್ರೂಮ್, 3 ಸಪರೇಟ್ ಮಾಡಿದ್ದಾರೆ. ನೋಡಿ, ಇದು ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ನೀವು ನೋಡಬಹುದು ಚಿಮ್ನಿಯನ್ನು ಫಿಟ್ ಮಾಡಿದ್ದಾರೆ. ಸೊ ಎಕ್ಸಿಟ್ ಫ್ಯಾನ್ಸ್ ಗಳನ್ನ ಕೊಟ್ಟಿದ್ದಾರೆ. ಔಟ್ ಸೈಡ್ 1-2 ಶೆಲ್ಫ್ ಗಳನ್ನ ಇಟ್ಟಿದ್ದಾರೆ. ಸೊ ಹಾಗೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ವಾಶ್ ಬೇಸಿನ್ ಅನ್ನ ಇಟ್ಟಿದ್ದಾರೆ, ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಬಾತಿಂಗ್ ಮಾಡಿದ್ದಾರೆ, ಸಪರೇಟ್ ಬಾತ್ರೂಮ್. ರೈಟ್ ಸೈಡ್ ಹೋದ್ರೆ ಟಾಯ್ಲೆಟ್ ರೂಮ್ ಅನ್ನ ಮಾಡಿದ್ದಾರೆ. ಇದೇ ಕಂಫರ್ಟ್ ಅಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ಟಾಯ್ಲೆಟ್ ರೂಮ್ ಪ್ಲಸ್ ಲೆಫ್ಟ್ ಸೈಡ್ ಅಲ್ಲಿ ಬಾತ್ರೂಮ್ ಸಪರೇಟ್ ಆಗಿ ಮಾಡಿದ್ದಾರೆ. ನೋಡಿ, ವೆಸ್ಟರ್ನ್ ಟಾಯ್ಲೆಟ್. ನೋಡಿ, 2 ಟಾಯ್ಲೆಟ್ ರೂಮ್ ಗಳನ್ನ ಮಾಡಿದ್ದಾರೆ. ಒಂದು ಬಾತ್ ವಿತ್ ಟಾಯ್ಲೆಟ್, ಒಂದು ಓನ್ಲಿ ಬಾತ್ರೂಮ್, ಮತ್ತೆ ಒಂದು ಸಪರೇಟ್ ಟಾಯ್ಲೆಟ್. ನೋಡಿ, ಗೀಸರ್ ಪಾಯಿಂಟ್, ಸೋಲಾರ್ ಪಾಯಿಂಟ್ ಎಲ್ಲ ಸ್ಪೆಸಿಲಿಟಿಯನ್ನ ಮಾಡಿದ್ದಾರೆ. ಇದು BBMP ಲಿಮಿಟ್ ಅಲ್ಲಿ ಇರುವಂತ ಮನೆ. ಸ್ವಂತ ಬೋರ್ವೆಲ್ಲು, ಕಾವೇರಿ ನೀರು ಹಾಗೂ CMC ವಾಟರ್ ಇರುವಂತ ಸ್ಪೆಸಿಲಿಟಿ ಮನೆ ಇದಾಗಿದೆ. ನೋಡಿ, ರೂಮ್ ಅಲ್ಲಿ ನಿಮಗೆ 2 ಸೈಡು ವಿಂಡೋಗಳನ್ನ ಬಿಟ್ಟಿದ್ದಾರೆ. ರೂಮ್ ಅಲ್ಲಿ 2 ಕಡೆ ಎಲ್ ಶೇಪ್ ಅಲ್ಲಿ ವಿಂಡೋಗಳನ್ನ ಬಿಟ್ಟಿದ್ದಾರೆ. 3x3 ವಿಂಡೋಗಳನ್ನ ಬಿಟ್ಟಿದ್ದಾರೆ. ಒಂದು ಒಳ್ಳೆ ಪ್ಯಾಸೇಜ್ ಇದೆ. 3-4 ಫೀಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ಪ್ಯಾಸೇಜ್ ಸಿಗುತ್ತೆ. ಫುಲ್ ಗ್ರಿಲ್ ವರ್ಕ್ ಅಲ್ಲಿ ಕವರ್ ಆಗಿದೆ. ಫುಲ್ ಸೇಫ್ಟಿ ಮಾಡಿದ್ದಾರೆ.
ಸೊ ಇನ್ನು ರೋಡ್ ಬಂದ್ಬಿಟ್ಟು 25 ಫೀಟ್ ರೋಡು, ಮನೆ ಮುಂದಗಡೆ 25 ಫೀಟ್ ರೋಡ್ ಇದೆ. ಹಾಗೂ ನೀವು ನೋಡ್ಬೋದು ಇದು ಪಾರ್ಕಿಂಗ್ ಏರಿಯಾ ಪ್ಲಸ್ ಕಮರ್ಷಿಯಲ್ ಏರಿಯಾ 2 in 1, ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನೀವು ಪಾರ್ಕಿಂಗ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಶಾಪ್ ಆದ್ರೂ ಯೂಸ್ ಮಾಡ್ಬೋದು. ನೋಡಿ ಈ ಟೈಪ್ ಇದೆ. ಒಂದು ಪಾರ್ಕಿಂಗ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಶಾಪನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೂ ಫುಲ್ ಶಟರ್ ಹಾಕಿ ಕಾರನ್ನು ಒಳಗಡೆ ನಿಲ್ಲಿಸ್ಬಿಟ್ಟು ನೀವು ಶಟರ್ ಹಾಕಿ ಕ್ಲೋಸ್ ಮಾಡ್ಬೋದು. ಫುಲ್ ಸೇಫ್ಟಿ ಇರುತ್ತೆ. ನೋಡಿ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋದಕ್ಕೆ ಇಲ್ಲಿ ಒಂದು ಗೇಟನ್ನು ಕೊಟ್ಟಿದ್ದಾರೆ. ಫುಲ್ ಗ್ರಿಲ್ ವರ್ಕಲ್ಲಿ ಕವರ್ ಮಾಡಿದ್ದಾರೆ, ಫುಲ್ ಸೇಫ್ಟಿ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ ಒಂದು ಗೇಟ್ ಇಟ್ಟಿದ್ದಾರೆ, ಮೇನ್ ಎಂಟ್ರೆನ್ಸ್ಗೆ ಒಂದು 2 ಗೇಟ್ಗಳನ್ನು ಇಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ ಒಳಗಡೆಯಿಂದ ನೀವು ಎಂಟ್ರಿ ಆಗ್ಬೋದು. ಸೆಟ್ ಬ್ಯಾಕ್ ನೋಡೋದಾದ್ರೆ ಫ್ರೆಂಡ್ಸ್, ಮನೆಯ ಸುತ್ತಲೂ ನಿಮಗೆ 1.5 ಫೀಟು ಸೆಟ್ ಬ್ಯಾಕ್ ಅನ್ನ ಬಿಟ್ಟಿದ್ದಾರೆ. ಡೋರ್ ಎಂಟ್ರೆನ್ಸ್ ಬಂದು 3.5 ಫೀಟ್ ಆರ್ 4 ಫೀಟ್ ಪ್ಯಾಸೇಜ್ ಅನ್ನ ಬಿಟ್ಟಿದ್ದಾರೆ. ಸ್ಟೇರ್ ಕೇಸ್ ನೋಡೋದಾದ್ರೆ ಫ್ರೆಂಡ್ಸ್, ಸ್ಟೇರ್ ಕೇಸ್ ಎಲ್ಲ ಗ್ರಾನೈಟ್ಗಳನ್ನ ಹಾಕಿದ್ದಾರೆ. ಹಾಗೂ ಹ್ಯಾಂಡ್ ರೈಲ್ಸ್ ನೀವು ನೋಡ್ಬೋದು, 3 ಇಂದ 4 ಹ್ಯಾಂಡ್ ರೈಲ್ಸ್ ಅನ್ನ ಹಾಕಿದ್ದಾರೆ. ವಾಲ್ಗೆಲ್ಲ ನೀವು ನೋಡೋದಾದ್ರೆ ಟೈಲ್ಸ್ಗಳನ್ನು ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲಿ, ಹಾಗೂ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ನೋಡಿ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿ ವಾಲ್ಗೆಲ್ಲ ನೀವು ನೋಡ್ಬೋದು, ಫುಲ್ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ನೋಡಿ ಫುಲ್ ಸೇಫ್ಟಿಯನ್ನು ಮಾಡಿದ್ದಾರೆ ಗ್ರಿಲ್ ವರ್ಕ್ ಅಲ್ಲಿ. ಓಕೆ, ನಾವು ಇದನ್ನ ಈವ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಬಂದಿಲ್ಲ. ನೋಡಿ ಈಗ ನಾನು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಮೈನ್ ಡೋರ್ ಬಂದ್ಬಿಟ್ಟು ಟೀಕ್ ಡೋರ್, ವಾಸ್ಕಲ್ಲು ಟೀಕ್ ಡೋರು, ಒಳ್ಳೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಓನ್ಗೆ ಕಟ್ಕೊಂಡಿರುವಂಥ ಮನೆ ಇದು. ಓನ್ ಕನ್ಸ್ಟ್ರಕ್ಷನ್, ಮಣ್ಣಿನ ಇಟ್ಟಿಗೆ, ನಾಟಿ ಇಟ್ಟಿಗೆ ಹಾಗೂ ಮರಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿರುವ ಮನೆ ಡಿ ಗ್ರೂಪ್ ನಿಯರ್ ಡಿ ಗ್ರೂಪ್ ಲೇಔಟ್, ಅಂದ್ರಳ್ಳಿ ಮಾಗಡಿ ರೋಡಲ್ಲಿರುವಂತಹ ಅಂದ್ರಳ್ಳಿ ನಿಯರ್ ಬೈ ಡಿ ಗ್ರೂಪ್ ಲೇಔಟ್ ಇದೆ. ಆ ಡಿ ಗ್ರೂಪ್ ಲೇಔಟ್ ಪಕ್ಕದಲ್ಲಿ ಈ ಒಂದು ಮನೆ ಲೊಕೇಶನ್ ಇದೆ. ಯಾರಾದರೂ ಈ ಒಂದು ಲೊಕೇಶನ್ ಅಲ್ಲಿ ನೋಡ್ತಾ ಇದ್ರೆ 3040 ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಪ್ಲಸ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಪ್ಲಾನಿಂಗ್ ಮಾಡಬಹುದು. ಸೊ ಪಿಲ್ಲರ್ ಅನ್ನ ರೈಸ್ ಮಾಡಿ ಬಿಟ್ಟಿದ್ದಾರೆ. ನೋಡಿ ಇದು ಪೂಜಾ ರೂಮ್, ಫಸ್ಟ್ ಫ್ಲೋರ್ನ ಪೂಜಾ ರೂಮ್ ಈ ಟೈಪ್ ಇದೆ ಫ್ರೆಂಡ್ಸ್. ಫುಲ್ ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೂ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ನಿಮಗೆ ಒಳ್ಳೆ ಫಿನಿಶ್, ಮಿರರ್ ಫಿನಿಶ್ ಆಗಿರುವಂತ ಗ್ರಾನೈಟ್ ಹಾಕಿದ್ದಾರೆ. ಹಾಗೂ ರೈಟ್ ಸೈಡ್ ಒಂದು ವಾಲ್ಗೆ ರಾಯಲ್ ಫ್ಲೈ ಫಿನಿಶಿಂಗ್ ಇರುವಂತ ಪೇಂಟ್ ಅನ್ನ ಮಾಡಿದ್ದಾರೆ. ಗೋಲ್ಡ್ ಅಂಡ್ ಯೆಲ್ಲೋ ಮಿಕ್ಸ್ ಇರುವಂತಹ ಪೇಂಟ್. ಹಾಗೆ ನೀವು ರೂಮ್ ಡೋರ್ಸ್ ನೋಡೋದಾದ್ರೆ ಪ್ರೆಸ್ಸಿಂಗ್ ಡೋರ್ಸ್ ನೋಡಿ, 4 ವಿಂಡೋ, 5 ಫೀಟ್ ಅಗಲವಾದ ಮತ್ತು ಎತ್ತರವಾದ, ಲೆಂತಿ ವಿಡ್ತಿ ಇರುವಂತ ವಿಂಡೋಗಳನ್ನು ಇಟ್ಟಿದ್ದಾರೆ. ಈ ಒಂದು ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಒಂದು ರೂಮಲ್ಲಿ ಟಾಯ್ಲೆಟ್ ಇರೋದಿಲ್ಲ, ವಿತೌಟ್ ಟಾಯ್ಲೆಟ್. ಒಂದು ರೂಮು ಅಟ್ಯಾಚ್ ಟಾಯ್ಲೆಟ್, ಒಂದು ಕಾಮನ್ ಬಾತ್ರೂಮ್, ಈ ಟೈಪ್ ಇರುವಂತ ಫಸ್ಟ್ ಫ್ಲೋರ್ನ ಮನೆ ಈ ಕಾನ್ಸೆಪ್ಟ್ ಅಲ್ಲಿ ಇದೆ. ನೋಡಿ ವಿಂಡೋ ತುಂಬಾ ವಿಡ್ತ್ ಆಗಿದೆ, 4 ವಿಂಡೋಗಳಿದಾವೆ, 4 ಸಿಂಗಲ್ ವಿಂಡೋ. ಸೊ ಈ ಒಂದು ರೂಮಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ವೆಸ್ಟರ್ನ್ ಟಾಯ್ಲೆಟ್ ಅಟ್ಯಾಚ್ ಮಾಡಿದ್ದಾರೆ ಈ ಒಂದು ರೂಮ್ಗೆ. ಹಾಗೂ ಹ್ಯಾಂಡ್ ವಾಶ್ ಬೇಸಿನ್ ಅನ್ನು ಇಟ್ಟಿದ್ದಾರೆ. ಒಳ್ಳೆ ಗಾಳಿ ಬೆಳಕು, ವೆಂಟಿಲೇಷನ್ಸ್ ಇರುವಂತ ಮನೆ. ಬಿಲ್ಡಿಂಗಿನ ಸುತ್ತಲೂ 1.5 ಫೀಟ್ 2 ಫೀಟ್ ನಿಮಗೆ ಸೆಟ್ ಬ್ಯಾಕ್ ಅನ್ನ ಬಿಟ್ಟಿದ್ದಾರೆ. ಸುತ್ತ ಗ್ರಿಲ್ ವರ್ಕ್ ಅನ್ನ ಮಾಡಿದ್ದಾರೆ. ನೋಡಿ ಈ ಒಂದು ರೂಮಲ್ಲಿ ನೀವು ನೋಡಬಹುದು, 2 ಕಡೆ ನಿಮಗೆ ವಿಂಡೋಗಳನ್ನ ಬಿಟ್ಟಿದ್ದಾರೆ ಎಲ್ ಶೇಪ್ ಅಲ್ಲಿ. ಸೊ ಹಾಗೆ ನೋಡೋದಾದ್ರೆ ಫ್ರೆಂಡ್ಸ್, ಇದು ಕಿಚನ್ ರೂಮ್. ಕಿಚನ್ ರೂಮ್ ಅಲ್ಲಿ ನೀವು ನೋಡಬಹುದು 3 ಪಾನ್ ವಿಂಡೋಗಳನ್ನ ಇಟ್ಟಿದ್ದಾರೆ, ಅಗಲವಾದ ವಿಂಡೋಗಳನ್ನ ಇಟ್ಟಿದ್ದಾರೆ. ಹಾಗೂ ವೈಟ್ ಟೈಲ್ಸ್ ಗಳನ್ನ ಹಾಕಿದ್ದಾರೆ. ಒಂದು 4-5 ಫೀಟ್ ಹೈಟ್ ವರೆಗೂ ಎಕ್ಸಿಟ್ ಫ್ಯಾನ್ ಕೊಟ್ಟಿದ್ದಾರೆ. ಈ ಒಂದು ರೂಮಲ್ಲಿ ಸಹ, ಆ ಕಿಚನ್ ಅಲ್ಲೂ ಸಹ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ಹಾಗೆ ಇಲ್ಲಿ ಬಂದು ನೀವು ನೋಡೋದಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕಿಚನ್ ಎಂಟ್ರೆನ್ಸ್ ಲೆಫ್ಟ್ ಅಲ್ಲಿ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಒಳಗಡೆ ಎಂಟ್ರಿ ಆದಾಗ ಸೇಮ್ ಕಾನ್ಸೆಪ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವ ತರ ಮಾಡಿದ್ರು ಅದೇ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಒಂದು ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ, ಒಂದು ವಾಶ್ರೂಮ್ ವಿತ್ ಟಾಯ್ಲೆಟ್
ಇರುವಂಥ ಕಾನ್ಸೆಪ್ಟ್ ಇದಾಗಿದೆ. ನೋಡಿ, ರೈಟ್ ಸೈಡಲ್ಲಿ ನೀವು ನೋಡೋದಾದರೆ ಇಲ್ಲಿ ಟಾಯ್ಲೆಟ್ ವಿತ್ ಬಾತ್ರೂಮ್ ಅಟ್ಯಾಚ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಲಲ್ಲಿ ನನಗೆ ಎಂಟ್ರಿ ರಿಟರ್ನ್ ಬಂದೆ. ಹಾಲ್ ಈ ಟೈಪ್ ಇದೆ. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್, 2 ಬೆಡ್ರೂಮ್ ಇರುವಂಥ ಮನೆ. ಸುತ್ತಮುತ್ತ ವೆಲ್ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ಇದು. ನಿಯರ್ ಬೈ 500 ಮೀಟರ್ಸಲ್ಲೇ ಆಚಾರ್ಯ ಕಾಲೇಜ್ ಇದೆ. ಆಚಾರ್ಯ ಸ್ಕೂಲ್, ಆಚಾರ್ಯ ಕಾಲೇಜ್, ಸುತ್ತಮುತ್ತ ಇನ್ನು 4-5 ಪಾಪ್ಯುಲಾರಿಟಿ ಇರುವಂಥ ಸ್ಕೂಲ್ಗಳೆಲ್ಲ ಇದ್ದಾವೆ. ಒಳ್ಳೆ ಸೆಮಿ ಕಮರ್ಷಿಯಲ್ ಏರಿಯಾ ಬರುತ್ತೆ ಈ ಒಂದು ಮನೆ. ರೆಂಟೆಡ್ ಮೂವಿಂಗ್ ಇರುತ್ತೆ. ಹಾಗೂ ಮಾಗಡಿ ರೋಡ್ಗೆ ಇಲ್ಲೊಂದು 3.5 ಕಿಲೋಮೀಟರ್ ಡಿಸ್ಟೆನ್ಸ್. ಈಸ್ಟ್ ವೆಸ್ಟ್ ಕಾಲೇಜ್ಗೆ 3.5 ಕಿಲೋಮೀಟರ್ ಡಿಸ್ಟೆನ್ಸ್. ಮಾಗಡಿ ರೋಡ್, ಈಸ್ಟ್ ವೆಸ್ಟ್ ಕಾಲೇಜ್ ಅಂಡ್ ನೈಸ್ ರೋಡ್. ಈ ಕಡೆ 4 to 5 ಕಿಲೋಮೀಟರ್ಸ್ ಬಂದರೆ ನಿಮಗೆ ತುಮಕೂರು ರೋಡು. ಸೊ 2 ಮೇನ್ ರೋಡ್ಗೆ ಇನ್ ಬಿಟ್ವೀನ್ ಮಿಡ್ಲಲ್ಲಿರುವಂಥ ಲೊಕೇಶನಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ಈ ಒಂದು ಲೊಕೇಶನಲ್ಲಿ ನೀವೇನಾದರೂ 30-40 ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಒಂದು ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ ನೋಡ್ತಾ ಇದ್ರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ವಿತ್ ಓನ್ ಬೋರ್ವೆಲ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಪ್ಲಸ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ 2 BHK. ಕಾವೇರಿ ವಾಟ್ರು ಆ್ಯಂಡ್ CMC ವಾಟ್ರು ಫೆಸಿಲಿಟಿ ಇದೆ ಅಡಿಷ್ನಲ್ ಆಗಿ. ಪ್ಲಸ್ ಓನ್ ಬೋರ್ವೆಲ್ ಇದೆ. ವಾಟರ್ಗೇನು ಸಮಸ್ಯೆ ಇರೋದಿಲ್ಲ. ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇದೆ. ಬ್ಯಾಂಕಲ್ಲಿ ಲೋನ್ ಆಗುವಂಥ ಪ್ರಾಪರ್ಟಿ ಇದು. ಯಾವುದೇ ಬ್ಯಾಂಕಲ್ಲಿ ಲೋನನ್ನು ಅಪ್ಲೈ ಮಾಡ್ಬೋದು. ಅಪ್ ಟು 80% ಲೋನ್ ಬೇಕಾದ್ರೆ ಮಾಡಿಕೊಡ್ತೀವಿ. ನೋಡಿ, ಸುತ್ತಮುತ್ತ ಬಿಲ್ಡಿಂಗ್ಗಳೆಲ್ಲ ತುಂಬ ಅಫಿಷಿಯಲ್ ರೆಸಿಡೆನ್ಷಿಯಲ್ ಏರಿಯಾ ಟೈಪ್ ಇದೆ. ಸೆಮಿ ಕಮರ್ಷಿಯಲ್ ಟೈಪ್ ಇದೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಮನೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ಒಂದು ಲೊಕೇಶನಲ್ಲಿ ಯಾರಾದರೂ ನೀವು 30-40 ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮನೆ ನೋಡುತ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ. ಈ ಮನೆಯ ಒಂದು ಓನರ್ ಕೋಟಿಂಗ್ ಪ್ರೈಸ್ 90 lakhs ಆಗಿರುತ್ತೆ. ನೆಗೋಷಬಲ್ ಸ್ಲೈಟ್ಲಿ. 90 lakhs ನೆಗೋಷಬಲ್. 90 ಲಕ್ಷ ನೆಗೋಷಬಲ್ ಇದೆ. ನೋಡಿ, ಸರೌಂಡಿಂಗ್ಸ್ ತುಂಬ ಡೆವಲಪ್ಮೆಂಟ್ ಆಗಿದೆ. ಒಳ್ಳೊಳ್ಳೆ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಒಳ್ಳೆ ನ್ಯೂ ಬಿಲ್ಡಿಂಗು, ನ್ಯೂ ಏರಿಯಾ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಏರಿಯಾ ಎಲ್ಲ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಹಾಗೂ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಬೇಕಾದರೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಪಿಲ್ಲರ್ ಎಲ್ಲ ರೈಸ್ ಮಾಡಿದ್ದಾರೆ. ಇನ್ನು ಅಕ್ಕಪಕ್ಕ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.